ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪಾಪು ಕೂತಿದ್ದಾನೆ. ನಾವಿವಾಗ ಸಂಜೆ 7:30 ಆಗ್ತಾಯಿದೆ. ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಹೊರಗೆ ಹೋಗ್ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಪೇಟೆಗೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗ್ಬರೋಣ. ಸ್ನೇಹಿತರೆ, ನಾವಿವಾಗ ಬಂದ್ವಿ. ನನಗೆ ಈ ಸ್ಟೀಲ್ ಅಂಗಡಿಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಇಲ್ಲಿ ಒಂದೆರಡು ಸಾಮಾನು ಬೇಕಾಗಿತ್ತು. ನನಗೆ ಒಂದೆರಡು ಡಬ್ಬಗಳಿಗೆ ಮುಚ್ಚಳ ಇರಲಿಲ್ಲ, ಅದಕ್ಕೆ ಪ್ಲೇಟ್ಸ್ ಬೇಕಾಗಿತ್ತು. ಹಾಗಾಗಿ ನನ್ನ ಹತ್ರ ಇರಲಿಲ್ಲ ಆ ಥರದ್ದು, ತಗೊಳ್ಳೋಣ ಅಂತ ಹೇಳಿ ಬಂದೆ. ಅದರ ಅಳತೆಗಾಗಿ ನಾನೊಂದು ಪೇಪರ್ನ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಂಬಂದಿದ್ದೆ. ಆ ಅಳತೆಗಿಟ್ಟು ಹುಡ್ಕೊಳ್ತಾ ಇದ್ದೀನಿ ಯಾವ ಪ್ಲೇಟ್ಸ್ ಬೇಕು ಅಂತ, ಯಾವ್ದು ಅಳತೆ ಸರಿಯಾಗುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಎಷ್ಟೊಂದು ಸಾಮಾನಿತ್ತು. ಇಲ್ಲಿಗೆ ಹೋದಾಗೆಲ್ಲ ಏನು ತಗೊಳ್ಳೋಣ ಏನು ಬಿಡೋಣ ಅನಿಸ್ತಾನೆ ಇರುತ್ತೆ. ಮನೇಲಿ ಸಾಮಾನು ಹೆಚ್ಚಾಗಿ ಕಟ್ಟಿಟ್ಟಿರ್ತೀವಿ. ನಾನಂತೂ ಎಷ್ಟೊಂದು ಸಾಮಾನು ಕಟ್ಟಿಟ್ಟಿದ್ದೀನಿ. ಆದರೂ ಈ ಥರ ಎಲ್ಲ ಬಂದಾಗ ಇನ್ನೂ ಏನಾದ್ರು ತಗೊಳ್ಳೋಣ ನೋಡೋಣ ಅಂತ ಅನಿಸ್ತಾನೆ ಇರುತ್ತೆ. ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರು ಹೊಸ ಸಾಮಾನು ನೋಡಿದರೆ ನಮ್ಮ ಹತ್ರ ಇದ್ದರೂ ಕೂಡ ಆ ಥರದ್ದು ಬೇಕು ಅಂತ ಅನಿಸುತ್ತಾ ಅಂತ. ನಾನಿಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಜೊತೆಗೆ, ಯಾವ್ದು ತಗೊಳ್ಳೋದು, ಇದು ತಗೊಂಡ್ಲಾ ಅಂತ ಹೇಳಿ. ನನಗೆ ಅದೆಲ್ಲ ನೋಡಿದ ಮೇಲೆ ಇನ್ನೂ ಸಮಾಧಾನ ಇಲ್ಲ. ಆ ಕಡೆ ಎಲ್ಲ ಇರೋವನ್ನೆಲ್ಲ ನೋಡ್ತಾ ಇದ್ದೀನಿ. ನಾನಿಲ್ಲಿ ಈ ಅಂಗಡಿ ಈ ಸೆಕ್ಷನಿಗೆ ಬಂದು ತುಂಬ ದಿನ ಇನ್ನು ತಿಂಗಳುಗಳೇ ಕಳೆದೋಯ್ತು. ನಾನು ಏನು ತಗೊಂಡೇ ಇಲ್ಲ. ನಾವು ಈ ಕಡೆ ಬಂದಿಲ್ಲ. ಹಾಗಾಗಿ ಏನೇನು ಹೊಸ್ತು ಬಂದಿದೆ ಸಾಮಾನು ಐಟಮ್ಮು ಏನೆಲ್ಲ ಇದೆ ಅಂತ ಹೇಳಿ ಒಂದು ರೌಂಡ್ ಚೆಕ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ನೋಡಿ, ಅವನ ಮೇಲೆಲ್ಲ ಏನೋ ಇರೋದನ್ನೆಲ್ಲ ಕೇಳ್ತಾ ಇದ್ದಾನೆ. ಹಿಂಗೆ ಎಲ್ಲ ಒಂದು ರೌಂಡ್ ಚೆಕ್ ಮಾಡಿ ನಮ್ಮ ಮನೆಯವ್ರ ಪಾಪು ಅವನಿಲ್ಲೂ ಆಟ ಮಿಷಿನ್ ಮೇಲೆ ನಿಲ್ಲಿಸಿದ್ದಾರೆ. ಹೀಗೆ ಇದನ್ನೆಲ್ಲ ನೋಡಿಕೊಂಡು ಇನ್ನು ಇಲ್ಲಿ ನಾನು ಪರ್ಚೇಸ್ ಮಾಡಿದ್ದಾಯಿತು. ಇನ್ನು ಮೇಲ್ಗಡೆ ಹೋಗೋಣ. ಅಲ್ಲೂ ಒಂದೆರಡು ಐಟಮ್ ತಗೊಳ್ಳೋದಿದೆ ಫ್ಯಾನ್ಸಿ ಸ್ಟೋರಲ್ಲಿ. ಇನ್ನು ಅಲ್ಲಿಗೆ ಹೊರಟ್ವಿ ನೋಡಿ ನಾವು. ಹಾಗೆ ನಾವು ಇಲ್ಲಿ ಬರ್ತಾ ಒಬ್ಬರು ಸಿಕ್ಕರು. ಇವರು ಕೊಪ್ಪದವರಿಗಾದರೆ ಈ ವ್ಯಕ್ತಿ ಪರಿಚಯ ಇರುತ್ತೆ. ಇವರು ಮಕ್ಕಳನ್ನ ನೋಡ್ತಾರೆ, ಡಾಕ್ಟ್ರು ಹರೀಶ್ ಡಾಕ್ಟ್ರು ಅಂತೇಳಿ. ಅವರು ಕೂಡ ಸಿಕ್ಕಿದ್ರು, ಮಾತಾಡಿಸ್ತಾ ಇದ್ವಿ ನಾವಿಲ್ಲಿ. ಒಂದೆರಡು ಬಾರಿ ನಾವು ಅವ್ರ ಹತ್ರ ನಮ್ಮ ಪಾಪುಗೆ ಹುಷಾರಿಲ್ದ ತೋರಿಸಿದ್ವಿ. ಹಾಗಾಗಿ ಪರಿಚಯ ಇತ್ತು, ಮಾತಾಡಿಸ್ತಾ ಇದ್ವಿ. ಅದಾದ ನಂತರ ನನಗೆ ಇನ್ನೇನೋ ಬೇರೆ ಐಟಮ್ ಬೇಕಿತ್ತು. ಅದ್ರ ಬಗ್ಗೆ ಅದನ್ನು ನೋಡೋಕ್ಕೆ ಈ ಕಡೆ ಬಂದೆ ನಾನು ಏನು ತಗೊಂಡೆ ಏನು ಅಂತ ಹೇಳಿ ನಿಮಗೆ ಮನೆಗೆ ಹೋಗೋತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಏನು ತಗೊಂಡೆ ಅಂತ ಹೇಳಿ ತೋರ್ಸೋಕ್ಕೆ ಅಷ್ಟು ಸರಿ ಹೋಗಲಿಲ್ಲ. ನನಗೆ ನೋಡೋದೇ ಆಯ್ತಲ್ಲಿ. ಹಾಗಾಗಿ ನಾನು ಮನೆಗೆ ಹೋಗೋತ್ತು ಏನೇನು ಐಟಮ್ ತಗೊಂಡೆ ಅಂತ ಹೇಳಿ ತೋರಿಸ್ತೀನಿ. ನಾವು ಅಲ್ಲೆಲ್ಲ ಖರೀದಿ ಮಾಡಿದ್ದಾದಮೇಲೆ ನಾವಿಲ್ಲಿ ನಿಸರ್ಗ ಐಸ್ ಕ್ರೀಮ್ ಮತ್ತು ಚಾಟ್ಸ್ ಈ ಸೆಂಟ್ರಿಗೆ, ಈ ಅಂಗಡಿಗೆ ಬಂದ್ವಿ. ತುಂಬ ದಿನ ಆಗಿತ್ತು ನಾವಿಲ್ಲಿ ಬಂದು ಹೊರಗಡೆ ತಿಂದು. ಹಂಗಾಗಿ ಇವತ್ತೊಂದು ಸ್ವಲ್ಪ ಹೊರಗೆ ಏನಾದ್ರು ತಿಂದೋಗೋಣ ಅಂತ ಹೇಳಿ ಬಂದ್ವಿ. ನೋಡಿ, ಗೋಬಿ ಮಂಚೂರಿ ತಗೊಂಡಿದ್ದೀವಿ. ನಾನು ನಮ್ಮ ಮನೆಯವರು ಇದನ್ನ ಕೊಡಿಸಲ್ಲ, ಅವ್ರು ಕೊಡಿಸ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಹಠ ಮಾಡಿ ತಗೊಂಡಿದ್ದಾಯಿತು.
ಇವತ್ತು ಪಾಪಕ್ಕಿಂತ ನಾನು ಹಠ ಮಾಡಿದ್ದೇ ಜಾಸ್ತಿ ಆಯಿತು, ಇದು ಬೇಕು ಅಂತ. ಅವ್ರು ಕೊಡಿಸಲ್ಲ ಅಂದರೆ ಗೋಬಿ ಕೊಡಿಸೋದೇ ಇಲ್ಲ. ಇವತ್ತೇನೇನೋ ಮಾಡಿ ಕನ್ವಿನ್ಸ್ ಮಾಡಿ ತಗೊಂಡು ನಾನು ತಿಂತಾಯಿದ್ದೀನಿ, ಅವರು ತಿಂದರು. ಅದಾದ ನಂತರ ನಮ್ಮ ಪಾಪು ಆಟ ಆಡ್ತದ ನೋಡಿ. ಅವನಿಗ ಅದು ಇದ್ರದ್ದು ಮೆನು ಇದೆಯಲ್ಲ, ಆ ಕಾರ್ಡ್ನ ಇಟ್ಕೊಂಡು ಆಟ ಆಡೋದೇ ಖುಷಿಯಾಗಿತ್ತು. ನಾವು ಒಂದು ಪ್ಲೇಟು ಗೋಬಿ ತಗೊಂಡು ಇಬ್ಬರು ತಿಂದಿದ್ದಾಯಿತು. ಇನ್ನು ನೆಕ್ಸ್ಟು ಐಸ್ ಕ್ರೀಮಿಗೆ ಕಾಯ್ತಾ ಇದ್ದೀವಿ. ಇವಾಗ ಸೆಕೆ ಅಲ್ವಾ, ಈ ಟೈಮ್ನ ಐಸ್ ಕ್ರೀಮ್ ಪಾರ್ಲರ್ ಇವಾಗ ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ಹೇಗೆ? ಹಾಗಾಗಿ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ, ಅದಕ್ಕೆ ಕಾಯ್ತಾ ಇದ್ದೀವಿ. ನಾವು ಡ್ರೈ ಫ್ರೂಟ್ಸ್ ಸಾಲಡ್ನ ಆರ್ಡರ್ ಮಾಡಿದ್ವಿ ನೋಡಿ, ಬಂತು. ಚೆನ್ನಾಗಿತ್ತು ಐಸ್ ಕ್ರೀಮು. ನಮ್ಮ ಪಾಪು ಅದ್ರ ಮೇಲ್ಗಡೆ ಇರೋ ಚೆರ್ರಿ ಹಣ್ಣು ಇಷ್ಟಪಟ್ಟು ತಿಂದ. ಐಸ್ ಕ್ರೀಮ್ ತಿಂದಿದ್ದಾದಮೇಲೆ ಒಂದು ಸ್ವಲ್ಪ ದಿನಸಿ ಸಾಮಾನು ಬೇಕಾಗಿತ್ತು, ಹಾಗಾಗಿ ಇಲ್ಲಿ ಬಂದ್ವಿ. ಇದು ಕೊಪ್ಪ ಸೂಪರ್ ಮಾರ್ಕೆಟ್ ಅಂತಲೇ ಇದರ ಅಂಗಡಿ ಹೆಸರು. ನಮ್ಮ ಮನೆ ಹೋಗೋ ದಾರಿಲೇ ಸಿಗುತ್ತೆ. ನಾವಿಲ್ಲೇ ಎಲ್ಲ ದಿನಸಿ ಸಾಮಾನು ತಗೊಳ್ಳೋದು. ಹಂಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದರೆ ಏನಂದರೆ, ಇದು ದಿನಸಿ ಅಂಗಡಿ ಅಲ್ಲ, ನನ್ನ ಮಗನಿಗೆ ಒಂಥರ ಪಾರ್ಕ್ ಇದ್ದಂಗೆ. ಫುಲ್ ಓಡಾಡ್ಕೊಂಡು ಆಟ ಆಡ್ಕೊಂಡು ಅಲ್ಲಿರೋರ್ನೆಲ್ಲ ಪರಿಚಯ ಮಾಡ್ಕೊಂಬಿಟ್ಟಿದ್ದಾನೆ ನೋಡಿ. ಹೋದ ತಕ್ಷಣ ಅವರು ಅಂಗಡೀಲಿ ಒಬ್ರು ಇದ್ದರು, ಅವರು ಕೆಲಸ ಮಾಡೋರು, ಅವ್ರು ಎತ್ಕೊಂಡ್ರು. ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಸ್ತಿ ಮಾಡಿ ಚೆಂದ ಆಟ ಆಡಿ ಬರ್ತಾನೆ. ನಾವು ಇವನು ಇದರಿಂದನೇ ಅರ್ಧ ಈ ಅಂಗಡಿ ಹೋಗೋದು. ಚೆನ್ನಾಗಿ ಆಟ ಆಡ್ತಾನೆ, ಅಲ್ಲಿರೋದನ್ನೆಲ್ಲ ನೋಡ್ತಾನೆಂದು. ಒಂದು ಸ್ವಲ್ಪ ದಿನಸಿ ಸಾಮಾನು ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿ ಇನ್ನು ಮನೆ ಕಡೆ ಹೊರಡೋದು. ನೋಡಿ ನನ್ನ ಮಗ ಎಷ್ಟೆಲ್ಲ ಕಿತಾಪತಿ ಮಾಡ್ತಾನೆ ಅಂತ ಹೇಳಿ, ಏನೇನೆಲ್ಲ ತಗೊಂಡು ಹೋಗ್ತಾನೆ. ಪಾಪ ಇವತ್ತವರು ಒಬ್ಬರೇ ಇದ್ರಂತೆ ಕೆಲಸಕ್ಕೆ. ಅವ್ರು ಹೇಳ್ತಾಯಿದ್ರು, ನೀನು ನನಗೆ ಕೆಲಸ ಕೊಡಬೇಡ, ನಾನು ಒಬ್ಬಳೇ ಇರೋದು ನನಗಾಗಲ್ಲ ಅಂತಂದು. ಇವನು ಈ ಕಡೆಯಿಂದ ತಗೊಂಡು ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಬರೋದು. ಅದು ಇಂಥರ ಹಿಂಗೆ ಓಡಾಡಂಗಿದೆ ಅಲ್ವಾ, ಅಲ್ಲೆಲ್ಲ ಓಡಾಡಿ ಸಖತ್ತಾಗಿ ಆಟ ಆಡ್ತಾನೆ. ಹೇಳಿದ್ನಲ್ವ, ನನ್ನ ಮಗನಿಗೆ ಒಂದು ರೀತಿ ಇದು ಪಾರ್ಕ್ ಥರ ಆಗೋಗಿದೆ. ಕೊಪ್ಪದಲ್ಲಿ ಪಾರ್ಕ್ ಎಲ್ಲ ಇಲ್ಲ ಆಟ ಆಡಲಿಕ್ಕೆ, ಹಾಗಾಗಿ ನನ್ನ ಮಗಗೆ ಇದೇ ಒಂದು ಪಾರ್ಕ್ ಥರ ಆಗೋಗಿದೆ ನೋಡಿ. ಉಪ್ಪಿನಕಾಯಿ ಡಬ್ಬ ಎರಡೆರಡು ಒಂದೊಂದೇ ಸರಿಗೆ ಹೊತ್ಕೊಂಬರ್ತಾ ಇದ್ದಾನೆ. ಇದೆಲ್ಲ ಏನು ನಮಗೆ ಬೇಡವಾಗಿತ್ತು, ಅವನು ತಗೊಳ್ತಾ ಇದ್ದ. ನಾನು ಮತ್ತೆ ಹಿಂದಿಂದೆ ಹೋಗಿ ವಾಪಸ್ ಎತ್ತಿಟ್ಟು ಬರೋದೇ ಆಗ್ತಾಯಿತ್ತು. ಅದನ್ನ ತಗೊಂಡೋಗಿ ಅವ್ರ ಕೈಗೆ ಕೊಡ್ತಾ ಇದ್ದಾನೆ. ಬಿಲ್ ಮಾಡ್ಲಿಕ್ಕೆ ನಾವು ತಗೊಂಡೋಗಿ ಅವ್ರ ಕೈಯಾಗ ಕೊಡ್ತೀವಲ್ವ, ಹಾಗಾಗಿ ಅವನು ಏನು ತಗೊಂಡೋಗಿ ಅವ್ರ ಕೈಯಲ್ಲಿ ಕೊಡ್ತಾನೆ. ಅದಾದಮೇಲೆ ಇಲ್ಲಿ ನೋಡಿ ಆಟ ಆಡ್ತದಾನೆ. ಇಷ್ಟೆಲ್ಲ ಆಗೋದ್ರೊಳಗೆ ಈ ಅಂಗಡಿ ಓನರ್ ಬಂದರು. ಅವರೊಂದಿಗೆ ಜೋರು ಮಾತಾಡಿಸ್ತಾ ಇದ್ರು ನೋಡ್ರಿ. ಅವ್ರನ್ನ ನೋಡೋದು, ಅವ್ರು ಬಂದು ನಿಂತರು, ಅವ್ರು ಮಾತಾಡಿಸ್ತಾ ಇದ್ದಾರೆ. ಅವ್ನು ಸುಮ್ಮನೆ ಅವ್ರನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ. ಹೀಗೆ ಇವತ್ತಿನ ದಿನ ಫುಲ್ಲು ಹೊರಗಡೆನೇ ಆಗಿದ್ದಾಯಿತು. ಡೈಲಿ ನಿಮಗೂ ಒಂದೇ ಥರದ ವೀಡಿಯೋ ನೋಡಿ ಬೋರ್ ಆಗಿರುತ್ತಲ್ವ ಮನೆಯಲ್ಲೇ ಇರೋದನ್ನ, ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಈ ಬಾರಿ ಹೊರಗೆ ಬಂದಿದ್ದ ವೀಡಿಯೋನ ಹಾಕಿದ್ದೀನಿ. ನಾವು ಈ ಥರ ವಾರಕ್ಕೆ 15 ದಿವಸಕ್ಕೆ ಈ ಥರ ಆಚೆ ಹೋಗ್ತಾನೆ ಇರ್ತೀವಿ. ವಾರಕ್ಕೆ 15 ಈ ದಿನಸಿ ಅಂಗಡಿ ಹತ್ರ ಅಂತೂ ವಾರಕ್ಕೆ 2 ಸರಿ ಹೋಗ್ತಾ ಇರ್ತೀನಿ. ನನಗೆ ಮನೆಯಾಗಿದ್ದೇ ಬೋರ್ ಆಗುತ್ತೆ, ಹಾಗಾಗಿ ಇನ್ನು ಪೇಟೆಗೆಲ್ಲ ಏನಾದ್ರು ಕೆಲಸ ಇದ್ದರೆ ಅಷ್ಟೇ ಹೋಗೋದು. ಈ ವಿಡಿಯೋ ಹೆಂಗೆ ಅನಿಸ್ತು ನಿಮಗೆ? ಪ್ರತಿ ಬಾರಿ ಬರೀ ಮನೇಲಿರೋ ವೀಡಿಯೋನ ನೋಡಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲಿ ನನ್ನ ಮಗ ಜ್ಯೂಸ್ ಬಾಟ್ಲೆಲ್ಲ ತೆಗೆದು ಎಷ್ಟು ನೀಟಾಗಿ ಇದ್ರ ಮೇಲೆ ಜೋಡಿಸ್ತಾ ಇದ್ದಾನೆ. 2-3 ಒಟ್ಟೊಟ್ಟಿಗೆ ಇಟ್ಕೊಳ್ತಾ ಇದ್ದಾನೆ. ಹೀಗೆ ಒಂದು ಚೆನ್ನಾಗಿ ಅಲ್ಲಿ ಇರೋವೆಲ್ಲ ಸಾಮಾನು ತೆಗ್ದು ಆಟ ಆಡ್ತಾನೆ. ಮತ್ತು ನಾವು ಅದನ್ನ ಎಲ್ಲೆಲ್ಲಿತ್ತೋ ಅಲ್ಲಲ್ಲಿ ವಾಪಸ್ ಇಡೋಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ಸರಿ ಬಿಟ್ಟು ಬಂದುಬಿಡ್ತೀವಿ, ಪಾಪ ಅವರೇ ಎತ್ತಿಟ್ಕೊಳ್ತಾರೆ. ಇವತ್ತು ನಾವೇ ವಾಪಸ್ಸೆಲ್ಲ ಎತ್ತಿಟ್ಟು ಬಂದ್ವಿ. ಅವರೊಬ್ಬರೇ ಇದ್ದರು ಕೆಲಸ ಮಾಡೋಕ್ಕೆ, ಹಾಗಾಗಿ ನೋಡಿ ಇಲ್ಲಿ ನಾನು ಅವ್ನು ತೆಗ್ದಾಕಿದ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಮನೆಯಾಗ ಮಾಡಿದ್ದಲ್ಲದೆ ಈ ಥರ ಹೊರ ಹೋಗೋದಾಗೂ ನಾವು ಕೆಲಸ ಮಾಡಬೇಕಮ್ಮ ಅಂದರು. ನೋಡಿ ಹೇಗಿದೆ. ಇನ್ನು ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಇನ್ನು ಬಿಲ್ ಮಾಡ್ಸೋಕ್ಕೆ ನಿಂತಿದ್ದೀನಿ ನಾನಿಲ್ಲಿ. ಬಿಲ್ ಮಾಡಿಸಿದ್ರೆ ಮುಗೀತು. ಇಲ್ಲಿ ನೋಡಿ, ನಾನು ಇಲ್ಲಿ ದಿನಸಿ ಎಲ್ಲ ತಗೊಂಡಿದ್ದಾಯಿತು. ನಾನು ಹೊರಗೆ ಬಂದಿದ್ದೀನಿ.
ನನ್ನ ಮಗನಿಗೆ ಇನ್ನೂ ಬರೋ ಇಷ್ಟ ಇಲ್ಲ, ಅಲ್ಲೇ ಇದ್ದಾನೆ. ಅವರಪ್ಪ ಕರ್ಕೊಂಬರ್ತಾ ಇದ್ದಾರೆ. ಬಾಯಿ ಹೇಳ್ತಾ ಇದ್ದಾನೆ ನೋಡಿ ಅಲ್ಲಿ ಕೆಲಸ ಮಾಡೋರಿಗೆ. ಅವರೆಲ್ಲರಿಗೂ ಇವನಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಏನು ಮಾಡಿದ್ರು ಇರಲಿ ಬಿಡಿ ಅಕ್ಕ ಅಂತಾರೆ. ಇವತ್ತು ಅವರೊಬ್ಬರೇ ಇದ್ದಿದ್ದರಿಂದ ಒಬ್ಬರು ಇದ್ದರು, ಇನ್ನೂ ಒಂದಿಬ್ಬರು ಇರ್ತಾರೆ ಕೆಲಸದವರು, ಅವ್ರು ಇರಲಿಲ್ಲ. ಅದಾಗತ್ತು ಈ ಅಂಗಡಿ ಓನರ್ ಸಿಕ್ಕರು, ಅವ್ರ ಹತ್ರ ಮಾತಾಡಿ ಇವತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ದಾಯಿತು. ನಿಮಗೆ ಹೇಗೆ ಅನಿಸ್ತು ವಿಡಿಯೋ ತಿಳಿಸಿ ಸ್ನೇಹಿತರೆ. ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ನಾವು ಪೇಟೆಗೆ ಹೋಗಿದ್ವಿ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಇದೆ ಅಂತೇಳಿ. ಏನು ತಂದಿರ್ಬೋದು ಅಂತ ನಿಮಗೂ ಕುತೂಹಲ ಇರುತ್ತಲ್ವ, ಅದಕ್ಕೆ ತೋರಿಸೋಣ ಅಂತೇಳಿ ಕೂತೆ. ನಿನ್ನೆ ಬರೋಷ್ಟೊತ್ತಿಗೆ ಲೇಟಾಗಿತ್ತು, 9:30 ಆಗಿತ್ತು. ಹಾಗಾಗಿ ನಿನ್ನೆ ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಏನು ತಂದಿದೆ ಅಂತ ತೋರಿಸಿ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ಕೂತೆ. ಮೊದಲದಾಗಿ ನಮ್ಮ ಪಾಪುಗೆ ಈ ರೀತಿಯಾಗಿರೋ ವಾಟ್ರ್ ಬಾಟಲ್ ಬೇಕಿತ್ತು, ಈ ರೀತಿಯ ಪೈಪ್ ಇರೋದು. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ತಗೋಬೇಕು ಅಂತ ಹೇಳಿ, ಆಗಿರಲಿಲ್ಲ. ಇವಾಗ ತಂದ್ವಿ. ಇದು ಬ್ಲೂವಲ್ಲಿ ಸಿಗಲಿಲ್ಲ, ಪಿಂಕ್ ಇತ್ತು, ಇರಲಿ ಚೆನ್ನಾಗಿದೆ ಕಲರು. ಅವನು ಈ ಕಲರ್ನ ಇಷ್ಟಪಟ್ಟ ಅಂತೇಳಿ ಇದನ್ನು ತಂದ್ವಿ. ಇದೊಂದು ವಾಟ್ರ್ ಬಾಟಲು ಚೆನ್ನಾಗಿದೆ. ಇನ್ನು ಇದು ಹೊಸದು, ತೊಳೆದಿಲ್ಲ, ತೊಳೆದು ನೀರು ಹಾಕಿ ಕೊಡಬೇಕು. ಇದೊಂದು. ಆಮೇಲೆ ನಮ್ಮ ಮನೇಲಿ ಈ ರೀತಿಯ ಸ್ಪೂನ್ ಇರಲಿಲ್ಲ, ಪೋರು ಏನು ಹೇಳ್ತಾರಲ್ಲ, ಈ ರೀತಿಯಾದೊಂದು ಸ್ಪೂನ್ ಇರಲಿಲ್ಲ, ಬೇಕಿತ್ತು. ಹಾಗಾಗಿ ಇದೊಂದು ಸ್ಪೂನ್, ಇದೊಂದು ಸೆಟ್. ಇದು ಫುಲ್ಲು ಎಷ್ಟಿದ್ದಾವೆ? 6 ಇದ್ದಾವೆ, ಅರ್ಧ ಡಜನ್ 6 ಇದ್ದಾವೆ. 6 ಇದೊಂದು ಸ್ಪೂನಿನ ಸೆಟ್ಟು. ಅದಾದ ನಂತರ ಇದು ದಾರ, ಕಪ್ಪು ದಾರ, ಪಾಪುಗೆ ಬೇಕಿತ್ತು ಕಪ್ಪು ದಾರ. ಆಮೇಲೆ ಇದು ಪ್ಲೇಟ್ಸ್ ಬೇಕಿತ್ತು. ಮೇಯ್ನು ಹೋಗಿದ್ದೆ ನಾವು ಈ ಪ್ಲೇಟ್ಸ್ ತಗೊಳ್ಳೋಕ್ಕೆ. ಯಾಕೆಂದರೆ ನಾವು ಮೊನ್ನೆ ತೊಳೆದಿಟ್ಟಿದ್ದೆ, ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ನಾನು ರಾತ್ರಿ ಅಡುಗೆ ಮನೆ ಕ್ಲೀನ್ ಅಂತ ಹೇಳಿ ವಿಡಿಯೋ ಹಾಕಿದ್ದೀನಲ್ವ, ಅದರಲ್ಲಿ ತೋರಿಸಿದ್ದೆ ನಾನು ಒಂದು ಜಾರ್ ತೊಳೆದಿಟ್ಟಿರೋದು. ಅದಕ್ಕೆ ಕ್ಯಾಪ್ಗಳಿಲ್ಲ, ಅದ್ರದ್ದು ಮುಚ್ಚಳಗಳಿಲ್ಲ. ಹಾಗಾಗಿ ಒಂದು 3 ಇದ್ದಾವೆ ಆ ಥರದವು. ಅವಕ್ಕೆ ಸರಿ ಅಂದಂಥ ಪ್ಲೇಟ್ಸ್ ಬೇಕಿತ್ತು. ಅವನ್ನ ತೊಗೊಂಬಂದು ನೋಡಿರಿ, ಈ ಥರದ್ದೊಂದು 4 ಈ ಥರದ್ದು 4. ಒಂದು ನಾನು ಅಲ್ಲೇ ಬಳಸಿದ್ದೀನಿ, ಇನ್ನು ಇಷ್ಟಿದ್ದಾವೆ. ಇದೊಂದು ಇರಲಿ, ಚೆನ್ನಾಗಿತ್ತು, ಇದೊಂದು ಥರದ್ದು ಇರಲಿ ಅಂತ ಇದೊಂದು ತಗೊಂಡೆ. ಇನ್ನೆಲ್ಲ ಈ ಥರದ್ದು ಚೆನ್ನಾಗಿದ್ದಾವೆ. ಇಷ್ಟು ತರಕ್ಕೆ ಹೋಗಿದ್ದು. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.